Hi guys, welcome back to Kushi Vlog. ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತಿದ್ವಿ ನಮ್ಮನ್ನು ಗೈಸ್ ಕೆಮಿಸ್ಟ್ರಿ ಲ್ಯಾಬ್ ಮಾಡಿದ್ವಿ, ಬೇಗ ಮುಗೀತು. ನಮ್ಮದು HOD ಆಗಿದ್ದರಿಂದ ಬೇಗ ಮುಗೀತು ಗೈಸ್. ನಮ್ಮ HOD ಇವತ್ತಿದ್ದರಿಂದ ಬೇಗ ಮುಗೀತು. ಸೊ ಈಗ ಲ್ಯಾಬ್ ಮುಗೀತು. ಈಗ ನೆಕ್ಸ್ಟ್ ಮನೆಗೆ ಹೋಗೋದು ನಮ್ಮನ್ನು ಮನೆ ಹೋಗ್ತಾಳೆ. ಇವರು ಎಲ್ಲೋ ಅವರು ಫ್ರೆಂಡ್ ಜೊತೆ ನನ್ನ ಫ್ರೆಂಡ್ ಸೆಲೆಬ್ರೇಷನ್ ಇದೆ ಅಂತ ಗೈಸ್. ನಾಳೆ ಫುಲ್ ಜಿಗಿ ಬ್ಲಾಗ್. ನಾಳೆ ನಾನು ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಹಿಂದೆ ಅದು ಮ್ಯಾಮ್ ಬರ್ತಿದ್ದಾರೆ ಗೈಸ್. ಸೊ ನಮ್ಮನೆ ಹೇಗಿತ್ತು ಲ್ಯಾಬ್ ಗೈಸ್? ನಾವು ಟ್ರೈ ಮಾಡಿದ್ವಿ ಆಯ್ತಾ, ಮೊಬೈಲ್ ತಗೊಂಡು ಇವಳು ಮೊಬೈಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಯೂಟ್ಯೂಬ್ ಚಾನಲ್. ಮತ್ತು ಲ್ಯಾಬ್ ಹೋಗಿದ್ದೀವಿ, ಅದೇನು ಕಂಟ್ರಿ ಕೆಲಸ ಮಾಡ್ತೀವಿ ನಾವು. ತಗೊಂಡು ಅದು ಒಂದು ಕ್ಲಿಪ್ಪಿಂಗ್ ಸೀರಿಯಲ್ ಹಾಕ್ತೀನಿ, ಕಳ್ಳರು ಥರ ಬ್ಲಾಗ್ ಮಾಡಿ ಅಂದರೆ ಮಿಡ್ನಲ್ಲಿ ಅಲ್ಲಿ ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಚೆಂದ ಗೈಸ್. ಅದು ಏಪ್ರಿಲ್ ಹಾಕ್ಕೊಂಡಿದ್ದೀವಿ ಅಂದರೆ ಬ್ಲಾಗ್ ಮಾಡಿ ಇನ್ನೊಂದು ದಿನ ಟ್ರೈ ಮಾಡ್ತೀವಿ. ಈಗ ಇಲ್ಲಿ ಕಾಲೇಜ್ ನೋಡಿ ಜೈಲು ಏನು ನಮ್ಮನ್ನು ಜೈಲು ಬಟ್ ಆರು ಬೇಜಾರಿದೆ ಗೈಸ್. ಲಾಸ್ಟ್ ಇಯರು ಮುಗ್ದೋಗುತ್ತೆ, ಇನ್ನು ಸಿಗಲ್ಲ ಗೈಸ್. ಇನ್ನು ಮುಗೀತು, ಇನ್ನಾಗಲ್ಲ. ಇನ್ನು ಮತ್ತೆ ಇಲ್ಲಿಗೆ ಬರಬೇಕಂದ್ರೂ ಆಗಲ್ಲ. ಬ್ಯಾಗ್ ಇಟ್ಟಿದ್ವಿ, ಬ್ಯಾಗ್ ತಗೊಂಡೋಗಿ ಗೈಸ್. ಅದೇ ನಮ್ಮ ಲ್ಯಾಬ್ ಗೈಸ್. ಆ ಲ್ಯಾಬು ಹೇಳೋಕ್ಕಲ್ಲ ಕೇಳೋಕ್ಕಲ್ಲ ಆ ಥರ. ಈಗ ನಮ್ಮ ಕಾಲೇಜ್ ತೋರಿಸ್ತೀವಿ. ಇದೇ ನಮ್ಮದು ಕಾಲೇಜ್, ಇದು ನಮನ. ಈಗ ನಾನು ನಮ್ಮನ್ನ ಗೈಸ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇಷ್ಟು ಬೇಗ ಅಂತ ಹೋಗ್ತಿರೋದು ಲ್ಯಾಬ್ ಮುಗಿಸಿ. ಇಲ್ಲಾಂದರೆ ನಮಗೆ ಸ್ಯಾಟರ್ಡೇನೂ ಫುಲ್ ಡೇ. ಸ್ಯಾಟರ್ಡೇ ಏನಾಗಿ ಕ್ಲಾಸ್ ಮಾಡಿದ್ರಲ್ಲ, ಕ್ಲಾಸ್ ಆಗಲ್ಲ ಗೈಸ್, ಇದಾಗಲ್ಲ. ನಮಗಂತೂ ಮುಗಿಯಲಾರದ ಕತೆ ಆಗಿದೆ. ಈ ಸಲ ಅಂತೂ ಲಂಚ್ ಬ್ರೇಕು ಇಲ್ಲ. ಇವತ್ತೇನೋ ಸ್ಯಾಟರ್ಡೇ ಅಂತ ಸ್ವಲ್ಪ ಫ್ರೀ ಅಷ್ಟೇ. ಫಸ್ಟು ನಮಗೆ ಟ್ಯೂಸ್ಡೇ ಲ್ಯಾಬ್ ಇರೋದ್ರಿಂದ ಬೇಗ ಬಿಟ್ಟಿದ್ದಾರೆ. ಇವಾಗ ಅವಳಿಗೆ ವೇಟ್ ಮಾಡಬೇಕು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಇಲ್ಲಿ. ಸೊ ನಾವು ಹಾಗೆ ಗಾಯ್ಸ್, ಯಾರು ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ ಮಾಡೋದು ಬಂದಿಲ್ವಾ ಗಾಯ್ಸ್? ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದಿನ ಹೋಗೋಣ ನಮ್ಮನೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವೇ ಹೋಗಿಲ್ಲ ಗೈಸ್. ಫಸ್ಟ್ ನಾವೇ ಹೋಗಿಲ್ಲ ಗೈಸ್. ಕರೆಕ್ಟಾಗಿ ಚಿಕ್ಕಮಂಗ್ಳೂರಿಗೆ ಒಂದು ಚಿಕ್ಕಮಂಗ್ಳೂರು ಕರೆಕ್ಟಾಗಿ ನಾವೇ ತಿರುಗಾಡಿಲ್ಲ. ನಿಮ್ಗೆಲ್ಲಿನ ತೋರಿಸೋದು ಇದೆ ಚಿಕ್ಕಮಂಗ್ಳೂರು ಹಿಂಗೆ ನಡ್ಕೊಂಡು ಹೋಗ್ತಿದ್ದೀವಿ. ಈಗ ಸ್ವಲ್ಪ ಕೂರೋದು ಫ್ರೆಂಡ್ ಬರೋ ತನಕ, ಆಮೇಲೆ ಸಿಗ್ತೀನಿ ಗೈಸ್. ನನ್ನ ಫ್ರೆಂಡ್ಗಾಗಿ ವೆಯ್ಟಿಂಗ್, ಅವಳ ಫ್ರೆಂಡ್ಗಾಗಿ ವೆಯ್ಟಿಂಗ್ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಯಾರು ಬಂದಿಲ್ಲ ಇನ್ನು. ಅವಳ ಅಪ್ಪ ಮತ್ತು ಅವಳ ಫ್ರೆಂಡಿಗೆ ಕಾಯ್ತಿದ್ದಾಳೆ. ನಾನು ನನ್ನ ಫ್ರೆಂಡಿಗೆ ಕಾಯ್ತಿದ್ದೀನಿ. ಬೇಗ ಬಾ. ನಾನು ಒಪ್ಬೇಕಾಯ್ತಾ ಇದ್ದೀನಿ. ಆದಿ ಬಂದ್ಲು. ಆದಿ ಬರ್ಡೇ. ಸೊ ಅವಳಿಗೆ ಡ್ರೆಸ್ ತೆಗೆಯಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಅನ್ನಿಸ್ತಿದೆ ಅದು? ನಾಳೆ ನಿನ್ನ ಬರ್ಡೇ. ಏನು ಅನ್ನಿಸ್ತಿಲ್ಲ. ಪ್ರತಿ ವರ್ಷ ಬರ್ಡೇ ಬಂದಾಗಲೂ ನಾವು ಸಾವಿಗೆ ಹತ್ರ ಆಗ್ತಿರ್ತೀವಿ. ಯಾಕೆ ಖುಷಿ ಪಡಬೇಕು? ನಾನು ಡಿಪ್ರೆಷನ್ ಇದ್ದೀನಿ. ನನ್ನ ತಲೆ डिप्रेशन में रहता हूँ हमेशा. ಗೈಸ್, ನಂದು ಇವಳ್ದು ಒಂದಿನ ಫ್ರೆಂಡ್ಶಿಪ್ ವ್ಲಾಗ್ ಮಾಡ್ತೀವಿ ನಾವು, ಆಯ್ತಾ? ಏನಿರುತ್ತೆ ಗೊತ್ತಾಯ್ತಾ? ಇವಳು ಈಗ ಇಂಜಿನಿಯರಿಂಗ್ ಓದ್ತಿದ್ದಾಳೆ ಗೈಸ್. ಎಲ್ಲಿ ಅಂತೆಲ್ಲ ಹೇಳಲ್ಲ. ಆಮೇಲೆ ನೀವೆಲ್ಲರೂ ಅಲ್ಲಿ ಹುಡ್ಕೊಂಡು ಹೋಗಿ ಅವಳನ್ನ. ಬಾ ದೇವ್ರೇ, ಸುಮ್ಮನೆ ಅಲ್ವಾ? ಅದಕ್ಕೆ ಎಲ್ಲಿ ಅಂತೆಲ್ಲ ಹೇಳಲ್ಲ. ಮಂಗಳೂರು ಬ್ಲಾಗ್ಸ್ ಎಲ್ಲ ನಾನು ನೋಡೇ ಇಲ್ವಲ್ಲ. ನೋಡು ಸ್ವಲ್ಪ, ನೀನು ಇನ್ನು ರಜೆ ಅಲ್ಲ, ಕೂತ್ಕೊಂಡು ನೋಡು. ಗೈಸ್, ತುಂಬ ಬಿಸಿಲು. ಈ ಬಿಸಿಲು ಸುತ್ತಾಡಿಸ್ತಿದ್ದಾಳೆ. ಪರವಾಗಿಲ್ಲ, ವಿಟಮಿನ್ ಡಿ ತಗೊಂಡು ಸ್ವಲ್ಪ ಮುಂದೆ ಹೋಗಿ, ಇನ್ನೊಂದು ಸ್ವಲ್ಪ ಸೈಡ್ ಬಾ.
ಈಗ ಎಲ್ಲಿಗಾರು ಒಂದು ಶಾಪಿಂಗ್ ನುಗ್ಗನ. ಚಿಕ್ಕಮಂಗ್ಳೂರಿಗೆ ಇಲ್ಲಿ ಯಾವ್ದು ನೇಮ್ ಇದು? ಮ್ಯಾಂಗೋ ಮ್ಯಾಂಗೋ ಬೇಕಿದೆ ಬಂದು ಪರ್ಚೇಸ್ ಮಾಡ್ಬೋದು. ಫ್ರೀ ಪ್ರಮೋಷನ್ ಮಾಡ್ತಿದ್ದೀವಿ. ಅದು ಸ್ಟ್ರೈಟ್ ದಾರಿಯಲ್ಲಿ ಕರ್ಕೊಂಡು ಹೋಗು. ಇಲ್ಲೂ ಇತ್ತು ಗಣೆ, ಮ್ಯಾಂಗೋನೇ ಬೇಕು ಅಂತ ಮ್ಯಾಂಗೋ ಕರ್ಕೊಂಡು ಹೋಗಿಲ್ಲ. ಇಲ್ಲ ಆ ಥರದ್ದೇನಿಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ಚೆನ್ನಾಗಿದೆ ಅಂಗಡಿ ಅದಕ್ಕಿಂತ. ದೇವಸ್ಥಾನ ಆ ಕಡೆ ಮೇಲೆ ಸ್ವಲ್ಪ ಸಕ್ಕರ್ ಹಾಕೊಂಡಿದ್ದೀವಿ. ಅದಕ್ಕೆ ಎಷ್ಟು ಸಂಪ್ರದಾಯ ಎಲ್ಲ ಮರಿಬಾರ್ದು. ಅದಕ್ಕೆ ಕೈ ಮುಗಿ, ನಾಳೆ ನಿನ್ನ ಬರ್ಡೇ ಸ್ವಾಮಿ ದೇವಿ. ಅದೇ ಒಳ್ಳೇದು ಮಾಡಿ. ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು, ನಾ ಇರುವೆನು ಒಳಗೆ ನೀ. ಗೋಲ್ಡ್ ಎಲ್ಲ ತೆಗ್ದಿಟ್ಬಿಟ್ಟಿದ್ದೀನಿ. ನೀನೇ ಒಂದು ಗೋಲ್ಡು, ನಿನಗೆ ಗೋಲ್ಡ್ ಬೇಕೇನೆ? ಇಲ್ಲೊಂದು ಮೀಮ್ಸ್ ಈಗ ಲೈನ್ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡು, ಸಾಂಗ್ ಹಾಕ್ತೀನಿ. ಹೈಲೈಟ್ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡು, ಸಾಂಗ್ ಹಾಕ್ತೀನಿ. ಗೈಸ್, ನಾವು ನಿಮಗೆ ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ವಲ್ಪ. ಇಲ್ಲಿ ತನಕ ನಾನು ಚಿಕ್ಕಮಂಗ್ಳೂರು ತೋರಿಸಿಲ್ವೇ, ಅದಕ್ಕೆ. ಮಂಗ್ಳೂರು ತೋರಿಸೋದಾ? ಹಾಂ, ಈಗ ನೋಡಿ ಗೈಸ್, ಇದೇ ಚಿಕ್ಕಮಂಗ್ಳೂರು ನಮ್ಮದು. ಇದು MG ರೋಡ್ ಫುಲ್ಲು. ಈಗ ಬಸ್ ನಾವೀಗ KM ಚಾರ್ಸಿಗೆ ಹೋಗ್ತಾ ಇದ್ದೀವಿ. ಏನು ತಿನ್ಲಿಕ್ಕೆ ಅದಿ? ಏನೋ ಒಂದು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ತೋರಿಸ್ತೀವಿ ಏನೇನಿದೆ ಸ್ಪೆಷಲ್ ಅಂತ. ಬನ್ನಿ ಹೋಗೋಣ ಗೈಸ್. ಸಾಧ್ಯ ಈಗ ಆರ್ಡರ್ ಮಾಡ್ತಾಳೆ, ಮಾಡಾದಿ. ಆಮೇಲೆ ಅದೇ ಮಾಡು. ಒಂದು ಆ್ಯಕ್ಚುಲಿ ಏನು ಗೊತ್ತಾ, ಇವಳು ಒಂದು ತಿನ್ನೋದೇ ಕಷ್ಟ ಅದರಲ್ಲಿ. ಅದು ತಿನ್ನಲ್ಲ. ಈಗ ನೋಡಿ, ಸ್ವಲ್ಪ ಹಿಂಗೆ ಮಾಡ್ತಾಳೆ, ಮೆಲ್ಲಗೆ ಹಿಂಗೆ ಹೋಗ್ತಾಳೆ. ಸಪೋರ್ಟ್ ಮಾಡಿ. ನೆಕ್ಸ್ಟು ಇನ್ಸ್ಟಾದಲ್ಲಿ ಕೂಡ ನಂದು ಅದೇನು ಬ್ಲಾಗ್ ಇದೆಲ್ಲ ಬರುತ್ತೆ, ವಿಡಿಯೋಸ್. ಸಪೋರ್ಟ್ ಮಾಡಿ ಗೈಸ್. ಈಗ ಸದ್ಯಕ್ಕೆ ಕೂತಿದ್ದೀವಿ. ನಾಳೆ ಹ್ಯಾಪಿ ಬರ್ಡೇ ಎಲ್ಲ ವಿಶ್ ಹಾಕ್ಬಿಡಿ ಕಮೆಂಟ್ಸಲ್ಲಿ. ನಾನು ಈಗಲೇ ಥ್ಯಾಂಕ್ ಯು, ಅದೀಗ ಥ್ಯಾಂಕ್ ಯು ಹೇಳ್ಬಿಡು. ಇಲ್ಲ ನಾಳೆ ವ್ಲಾಗಲ್ಲಿ KM ಚಾಟ್ಸ್. ಇದು ನಮ್ಮ ಕಾಲೇಜ್ ಕಡೆ ಇರೋದು. ನಾನು ಅದು ಇಲ್ಲಿಗೆ ಬರೋದು. ನಾಳೆ ಯಾರಿಗೊತ್ತು, ಆಗಿರ್ಬೋದೇನು. ತುಳು ಸಾಂಗ್ಸ್ ಹಾಕಿದ್ದಾರೆ. ಗೈಸ್, ತುಳು ತಕಲ್ ಮಾತು ತುಲೆ ಆದ್ಯ ತುಳು ಪಾತ್ರನೆಲ್ಲ ಪಾತಿರ್ ಅಷ್ಟೊಂದು ಬರಲ್ಲ. ಸ್ವಲ್ಪ ಹೇಳು, ಅದೊಂದು ಹೇಳು. ಹಾಕೊಂಡು ಆಗುತ್ತೆ ಅಂತನಾ? ಇದೆಲ್ಲ ನಮ್ಮನೇಲಿ ಟಿವಿಯಲ್ಲಿ ಹಾಕಿ ನೋಡ್ತಾರೆ. ಗೈಸ್, ತುಲೆ ಮನಸಾಂಡ ಆದ್ಯ ತುಳು ಪಾತ್ರ ಒಂದಿಲ್ಲ ಅಲ್ಲಿ ಗೈಸ್. ಐ ಆಮ್ ಟ್ರೈಯಿಂಗ್. ಕಲ್ಪವಲ್ಲ ನಾನು ನೆಕ್ಸ್ಟ್ ಆದ್ಯ. ಓಕೆ, ಕಲ್ಸ್ತೀನಿ. ಎಷ್ಟು ನಂದು ಅದನ್ನು ಫ್ರೆಂಡ್ಶಿಪ್ ಬ್ಲಾಗ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಅದಕ್ಕೋಸ್ಕರ ಅಂತ ಒಂದು ಬ್ಲಾಗ್, ಅದು ಸಪ್ರೇಟ್ ಬ್ಲಾಗ್. ಹೆಂಗೆ ಮಾಡಿದ್ರಿ ಗೈಸ್? ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ, ಇಲ್ಲ ಹಾಕ್ತೀನಿ ಸೈಡಲ್ಲಿ ನೋಡ್ಕೊಂಡು. ಅಮ್ಮ ಶುಂಠಿ ಪೇಸ್ಟ್ ಹಾಕಿ ಈರುಳ್ಳಿ ಹಾಕದ ಹಾಕ್ತೀನಿ ಅನ್ಕೊಂಡಿದ್ದೆ ಗೈಸ್. ಇಲ್ಲಿ ಸೈಡಲ್ಲಿ ಮಾಡಿದ್ವಿ, ಯಾಕಿಂದ ಹಾಕ್ತೀನಿ ಇಲ್ಲ ಹಾಕ್ತೀನಿ. ಶುಂಠಿ ಪೇಸ್ಟ್ ಹಾಕಬೇಕಾ ಈರುಳ್ಳಿ ಹಾಕಬೇಕಾ ಕೇಳಿದೆ ಅಷ್ಟೇ. ಅಡುಗೆ ಮಾಡೋರಿಗೆಲ್ಲ ಗೊತ್ತಿರಬೇಕು. ನಂಗೆ ಗೊತ್ತಿಲ್ಲ. ಮಾಡಲ್ಲ ನಾನು ಫಸ್ಟ್ ಈ ಥರ ಲಾಂಗಲ್ಲಿ ಬಂದಿರೋದು ಚೆನ್ನಾಗಿ ತೋರಿಸ್ತಾರೆ. ಅವಳು ಆಲ್ರೆಡಿ ಚೆನ್ನಾಗಿದ್ದಾಳೆ ಗೈಸ್, ಒಳ್ಳೆ ಚೆನ್ನಾಗಿ ತೋರಿಸೋದು.
ಇಲ್ಲಿಗೊಂದು ಎಂತ ಸಾಂಗ್. ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ಚೆನ್ನಾಗಿದೆ. ನೆಕ್ಸ್ಟು ಆದ್ಯ ನಾನು Q&A ಕ್ವಶನ್ ಆ್ಯಂಡ್ ಆನ್ಸರ್ ಮಾಡ್ತೀನಿ ಗೈಸ್. ಅದರಲ್ಲಿ ಆದ್ಯನ ಫೇವ್ರೆಟ್ ಏನು ಅಂತ ನನಗೆ ಗೊತ್ತಾಯ್ತು. ಇದು ವೆಜ್ಜು ಆಯಿತಾ. ಆದ್ಯನ್ ನಾನ್ ವೆಜ್ ಏನು ಫೇವ್ರೇಟ್ ಅಂತ ಕೇಳಿದ್ರೆ ಬಿರಿಯಾನಿ ಅಂತೀನಿ, ವೆಜ್ ಏನಂತ ಕೇಳಿದ್ರೆ ಇದಂತ ಅಷ್ಟೇ. ಒಂದು ಮಟ್ಟ ಬೆಟ್ಟಲ್ಲ ಇದ್ದೆ ಹೇಳಿದ್ರೆ ಬೈತೆ ಅಂತ ಹೇಳಲಿಲ್ಲ. ನಾನು ಅದೂ ಹಾಕಿದ್ದೀನಿ ಜಾಗಲ್ಲಿ ಗೈಸ್. ಕಾದು ಕಾದು ಸಾಕಾಯ್ತು ಗೈಸ್ ನನಗೆ ಅಂತ. ನಾನು ಪಾಪ ಆಟೋ ಕಾಯ್ತಿರ್ಬೇಕು, ಆಟೋ ಇಲ್ಲ. ಆಟೋ ಫೋನ್ ಮಾಡಿದ ತಕ್ಷಣ ಬಂದರು ಹೊಸೂರು ಹತ್ರನೇ. ನಾನು ಎಲ್ಲಿರ್ತು ಈಗ ಫೋನ್ ಮಾಡಿದಾಗ ಎದ್ದು ಬೆಳಗ್ಗೆ ನೋಡ್ಕೊಂಬಿಡಿ ಗೈಸ್ ಆದ್ಯನ್ ರೂಟೀನ್. ತುಂಬ ದಿನ ಆದ್ಮೇಲೆ ಸಿಗ್ತಿದ್ದಾಳೆ ಗೈಸ್. ಫುಲ್ ಬ್ಯುಸಿ ಅಕ್ಕ. ಎಕ್ಸಾಮ್ ಹೇಗೆ ಬರ್ತೆ ಬರೋಲ್ಲ. ಅವ್ಳು ಟಾಪರ್ ಗೈಸ್. ಒಂದು ಟೈಮಲ್ಲಿ ನನಗೂ ಹಿಡ್ಕೊ ಕಾಂಪಿಟೇಷನ್. ಆವಾಗ ಎಲ್ಲದರಲ್ಲೂ ಒಂದು 5 ವರ್ಷದಿಂದ ಎಲ್ಲದರಲ್ಲೂ ಅದೇ ಸ್ಪಷ್ಟ ಸ್ಕೂಲಿಂದನೂ, ಸ್ಕೂಲ್ ಡೇಸಲ್ಲೂ ಎಲ್ಲದರಲ್ಲೂ. ನೀವು ನನಗೆ ಆಲ್ಮೋಸ್ಟ್ ಎಲ್ಲ ಖುಷಿಯಾಗಿ ಗೊತ್ತಿರ್ತೀರಿ. ನನ್ನ ಹೆಸರು ಸ್ಪರ್ಶ ಅಂತ. ಇವತ್ತು ಹೇಳ್ತಿರೋದು ನಾನು ಸ್ಪರ್ಶ ಅಂತ. ನನ್ನ ಸ್ಕೂಲಲ್ಲೆಲ್ಲ ಸ್ಪರ್ಶ ಅನ್ನೋದು. ಇವತ್ತು ಅವಾಗ ಆದ್ಯ ಸ್ಪರ್ಶ ಅಂತ ಎಲ್ಲ ನೋಡ್ತಿದ್ದರು. ಆದ್ಯ ಒಂದು ಟಾಸ್ಕ್ ಕೊಡ್ತಿದ್ದಾಳೆ. ಅವಳೆರಡು ವಿಶ್ ಇಟ್ಕೊಂಡಿದ್ದಾಳಂತೆ. ಸೊ ನಾನೀಗ ಒಂದೆರಡು ಮುಟ್ಬೇಕು. ಇರಿ ಚೆನ್ನಾಗ್ತದೆ. ಸೇವಿಟ್ಟಿದ್ದಾಳೆ ಗೊತ್ತು. ಆದಿ ತಂದ್ರು ಭಾಷಣ ಯಾರು ಬರ್ತಿದ್ರು? ಭಾಷಣ ಯಾರು ಕೊಡ್ತೀನಿ? Less tennis, less attention, join your hands, close your eyes. ಇವಳಿಲ್ಲ ಅಂತ ನನಗೆ ಕರಿತಿದ್ರು. ಕರೆಕ್ಟ್ ನೀಟ್ ನಾವು ಏನು ಗೊತ್ತಾ ಗೈಸ್, ಅವಾಗ ಎಲ್ಲದಕ್ಕೂ ಮುಂದೆ ಹೋಗ್ತಿದ್ದೆ ನಾನು ಆದ್ಯ. ಎಲ್ಲದರಲ್ಲೂ ಹೈಸ್ಕೂಲಲ್ಲೂ ಅಷ್ಟೇ, ಪ್ರೈಮರಿಲೂ ಅಷ್ಟೇ. ಏನಾದರೂ ನಮ್ಮಿಬ್ಬರು ಕರಿತಿದ್ರು. ತುಂಬ ಬ್ರೇವ್ ಗರ್ಲ್ಸ್ ನನಗೆ ನೋಡಿ. ಎಲ್ಲ ಲವರ್ಸ್. ನಾನು ಓಟ ಮಾಡಿದ್ದೆ ಏನೋ ಮಾಡಿದ್ರು. ನಾನೇನು ಅನ್ಕೋ ಗೊತ್ತಾ, ಮಂಗಳೂರಲ್ಲಿ ಒಂದು ಕಡೆ ಪೊಮೊಗ್ರೆನೇಟ್ ಜ್ಯೂಸ್ ಮಾಡ್ತಾರೆ ಆಯಿತಾ. ಅದು ಚೆಂದ ಇರುತ್ತೆ, ಉಲ್ಲಾಸ ಅಂತ. ನಾನು ಅದ್ರ ಥರ ಇರುತ್ತೆ ಅಂದ್ಕೊಂಡು ಪೊಮೊಗ್ರೆನೇಟ್ ಜ್ಯೂಸ್ ಅಂದೆ. ಅದು ಜ್ಯೂಸ್ ಥರ ಇರಲಿಲ್ಲ ಅಷ್ಟೇ. ಗೈಸ್ ನಾಳೆ ಆದ್ಯಂಗೆ 20 ವರ್ಷ ಆಗುತ್ತೆ. ಏನು ಅನಿಸ್ತಿದೆ 20 ವರ್ಷ ಆಗಿದೆ ನಿಮಗೆ? ಪ್ರತಿಯೊಂದು ಬರ್ಡೇ ಒಂದು ಪಾಠ ಕಲಿಸಿದ್ದಾರೆ. ಅದು ನನಗಿಂತ ಚೆನ್ನಾಗಿ ಗೊತ್ತು. ಇವಳು ಇನ್ನೊಂದು ಹೇಳಿದಲ್ಲ, ಇವಳು ಸಿಂಗರ್. ಇನ್ನೊಂದಿನ ಸಾಂಗ್ ಹೇಳಿಸ್ತೀನಿ ಅವ್ಳ ಕೈಯಲ್ಲಿ. ಆದಿ ಬಾಯ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟು ಅರ್ಜೆಂಟಲ್ಲಿ ರೆಡಿಯಾಗಿ ಎಲ್ಲಿ ಹೋಗ್ತೀವಿ ಅಂದರೆ ನನ್ನ ಫ್ರೆಂಡಿದ್ದು ಬರ್ಡೇ. ಸೊ ಅದಕ್ಕೆ ಹೋಗ್ತಿದ್ದೀವಿ. ಇಲ್ಲಿದ್ದಾರೆ ಆಕಾಂಕ್ಷಾ. ಅಲ್ಲಿ ನಮ್ಮಮ್ಮ ನಿಲ್ಸಿದೆ, ಯಾಕಂದರೆ ಅದೇಂಗೆ ವಿಶ್ ಮಾಡು ಅಂತ ಹೇಳಿದ್ರು. ಹ್ಯಾಪಿ ಬರ್ಡೇ ಆದಿ. ಹ್ಯಾಪಿ ಬರ್ಡೇ. ಸಾಧ್ಯನ ಫೋಟೋಶೂಟ್ ಆಗ್ತಿದ್ದೀವಿ. ಶೇ
ಬರ್ಡೇ ಗಿಫ್ಟ್ಸ್ ಅದಿ ನೋಡು ತೋರಿಸು. ಹ್ಯಾಪಿ ಬರ್ಡೇ ಅದಿ. ಇಷ್ಟು ಸತಿ ಹೇಳ್ತೀನಿ. ಥ್ಯಾಂಕ್ ಯು ಅಂದಿಲ್ಲಲ್ಲ ನೀನು ಅಂದಿದ್ದಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸಾಕು ಜಾಸ್ತಿ ಅದ್ಬೇಡ. ಹೋಗೋಣ ಎಲ್ಲ ಕಡೆ ಬ್ಯುಸಿಯಲ್ಲಿದ್ದಾಳೆ, ಅದೇ ಕೈಗೆ ಸಿಗ್ತಿಲ್ಲ ನೋಡಿ. ಈಗ ಸಿಕ್ಕಿದ್ದಾಳೆ, ಮಾತಾಡೆ ವ್ಲಾಗಲ್ಲಿ. ಹೇಗೆ ಅನಿಸಿದೆ? ಥ್ಯಾಂಕ್ಸ್ ಫಾರ್ ಕಮಿಂಗ್. ಆಮೇಲೆ ಇದು ಬಂದಿಲ್ಲ ಅಂದರೆ ಮೇ ಬಿ ನನಗೆ ತುಂಬ ಬೇಜಾರಾಗ್ತದೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮಾಡಿ. 20 ವರ್ಷ ಆಗಿದೆ, ನಿಂಗೆ ಹೇಗೆ ಅನ್ನಿಸ್ತಿದೆ? Grateful for my parents, my sister, and you, and my friends. ನಾನು ಬೇಡ ಅಂತ ಹೇಳಿದೆ ನಿಮ್ಮ ತರೋದು, ಆದರೂ ತಗೊಬಂದ್ರಿ. ಕವರ್ ಪೇಜ್ ಆಗ್ತಿಲ್ಲ, ಅದು ಹೆಂಗೆ ಮಾಡಿದೆ? ಗಾಯ್ಸ್ ವೆಲ್ಕಮ್ ಬ್ಯಾಕ್. ಆದಿನ ಬರ್ಡೇ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಮತ್ತು ಇವತ್ತು ಎಂಡ್ ಮಾಡೋಕ್ಕಿಂತ ವ್ಲಾಗ್ ತೆಗ್ದಿದ್ದೀನಿ. ಆ್ಯಕ್ಚುಲಿ ಬರ್ಡೇ ದಿನ ಅಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ಅಷ್ಟೇ ಅನಿಸುತ್ತೆ, ನೋಡ್ಕೊಂಬಿಡಿ. ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅವಳು ಬರ್ಡೇ ದಿನ ಹ್ಯಾಪಿಯಾಗಿದ್ಲು, ಬೇಜಾರಾಗೂ ಇದ್ಲು. ಕೆಲವೊಂದು ಪರ್ಸನ್ಸ್ ಆರ್ಟ್ ಮಾಡ್ತಾರೆ, ಕೆಲವೊಂದು ಪರ್ಸನ್ಸ್ ಹ್ಯಾಪಿ ಕೊಡ್ತಾರೆ, ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಎಲ್ಲ ಲೈಫ್ ಟೀಚ್ ಮಾಡುತ್ತೆ ಅಂತಾರಲ್ಲ, ಆ ಥರ ಅವಳ ಲೈಫಲ್ಲಂತೂ ಪ್ರತಿ ಇಯರ್ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾನೇ ಇರುತ್ತೆ. ಆದರೆ ಅವಳು ಸ್ಟ್ರಾಂಗ್ ಅಲ್ಲಿ ಯಾವಾಗಲೂ ಏನು ಬಂದರೂ ಎದುರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಯಾವಾಗಲೂ ಹೀಗೆ ಇರು ಅಂತ ಹೇಳ್ತಾ ಹ್ಯಾಪಿ ಬರ್ಡೇ ಆದಿ. ಸೊ ಲವ್ ಯು, ಬಾಯ್ ಬಾಯ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬಾಯ್.